ಸಾಕಷ್ಟು ಜನ ಯಾರು ಕೂಡ ಅದನ್ನ ಕೇರ್ ಮಾಡೋದೇ ಇರ್ತಾರೆ. ಕೆಲವರು ಪಿಗ್ಮೆಂಟೇಷನ್ ಆಗಿದೆ, ವೈಟ್ ಪ್ಯಾಚಸ್ ಆಗಿದೆ, ನಾನು ಬಿಸಿಲಿಗೆ ಹೋಗ್ತಾ ಇದ್ದಕ್ಕೆ ನನ್ನ ಸ್ಕಿನ್ ಕಂಪ್ಲೀಟ್ ಆಗಿ ರೆಡಿಶ್ ಆಗ್ಬಿಡುತ್ತೆ. ಆಯಿಲ್ ಸ್ಕಿನ್, ನಾರ್ಮಲ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಮತ್ತೆ ಡ್ರೈ ಸ್ಕಿನ್ ನಾವು ನೋಡ್ತಾ ಬರ್ತೀವಿ. ಯಾವ ಸ್ಕಿನ್ನಿಗೆ ಯಾವ ಪ್ರಾಡಕ್ಟ್ ನಾವು ಕೊಡ್ಬೇಕಾಗಾದ್ರೆ ನಮಸ್ತೆ, ಹೆಸರು ಲಕ್ಷ್ಮಿ ಇರೋದು ಬ್ಯಾಂಗ್ಳೂರಲ್ಲಿ. ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇದ್ರಿ. ನಮ್ಮ ಹೆಮ್ಮೆಯ ಮೋದಿ ಕೇರ್ ಸಂಸ್ಥೆಯಲ್ಲಿ ಸಾಕಷ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದೆ. ನಾವು ಯಾವ್ದನ್ನ ಬಳಸಬೇಕು, ನಾವು ಯಾವ ಸ್ಕಿನ್ನಿಗೆ ಯಾವ ಪ್ರಾಡಕ್ಟ್ ನ ಕೊಡಬೇಕು ಅನ್ನೋಂಥದ್ದು ಸಾಕಷ್ಟು ಗೊಂದಲಗಳಿದ್ದಾವೆ. ನಿಮ್ ಕಡೆಯಿಂದ ನಮಗೆ ಹೆಲ್ಪ್ ಆಗುತ್ತಾ ಅಂತ ಹೇಳಿ ಕೆಲವು ಕ್ವಶನ್ ಮಾಡಿದ್ರಿ. ಖಂಡಿತ. ಬೇಸಿಕ್ ಆಗಿ ತಗೊಂಡೋಗೋಣ. ಅದಾದ್ಮೇಲೆ ನಮಗೆ ಫಸ್ಟ್ ಸ್ಕಿನ್ ಅಂದ ತಕ್ಷಣ ಏನೆಲ್ಲ ಗೊತ್ತಿರ್ಬೇಕು ಅನ್ನೋಂಥದ್ದು ಒಂದಿಷ್ಟು ಕ್ಲಾರಿಟಿ ಕೂಡ ತಗೊಳ್ತಾ ಹೋಗೋಣ. ಓಕೆನಾ? ಹಾಗಾದ್ರೆ ಬನ್ನಿ ನೋಡ್ತಾ ಹೋಗೋಣ. ನಮ್ಮ ಹೆಮ್ಮೆಯ ಮೋದಿ ಕೇರ್ ಸಂಸ್ಥೆಯಲ್ಲಿ ಸಿಗುವಂತಹ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತಕ್ಕಂತಹ ಒಂದು ಪ್ರಾಡಕ್ಟ್ ಅಂತಂದ್ರೆ ಶ್ಲೋಕ ಕಂಪ್ನಿಯಲ್ಲಿ ಸಿಗುವಂತಹ ಸಾಕಷ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದಾವೆ. ಹಾಗಾದ್ರೆ ಸ್ಕಿನ್ ಅಂದ ತಕ್ಷಣ ನಿಮಗೆಲ್ಲ ಗೊತ್ತಿರಬಹುದು, ಸಾಕಷ್ಟು ಜನ ಯಾರು ಕೂಡ ಅದನ್ನ ಕೇರ್ ಮಾಡೋದೇ ಇಲ್ಲ. ಕೇರ್ ಮಾಡದೆ ಹೋದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ನೀವು ಹೋದಾಗ ಗೊತ್ತಾಗುತ್ತಲ್ವಾ ತುಂಬಾ ಜನಕ್ಕೆ. ನನಗೆ ಮೊಡವೆಗಳು ಆಗಿದೆ ಜಾಸ್ತಿ ಅಂತ ಹೇಳ್ತಿರ್ತಾರೆ. ಕೆಲವರು ಪಿಗ್ಮೆಂಟೇಷನ್ ಆಗಿದೆ, ವೈಟ್ ಪ್ಯಾಚಸ್ ಆಗಿದೆ, ನಾನು ಬಿಸಿಲಿಗೆ ಹೋಗ್ತಾ ಇದ್ದಕ್ಕೆ ನನ್ನ ಸ್ಕಿನ್ ಕಂಪ್ಲೀಟ್ ಆಗಿ ರೆಡಿಶ್ ಆಗ್ಬಿಡುತ್ತೆ. ಇಲ್ಲ ಅಂತಂದ್ರೆ ಸನ್ ಬರ್ನ್ ಆಗಿ ಟ್ಯಾನ್ ಆಗ್ತಾ ಇದೆ, ನಾವು ಹೊರಗಡೆ ಹೋದ್ರೆ ಸಾಕು ಅಂತೇಳಿ ತುಂಬಾ ಜನ ಹೇಳ್ತಾ ಇರ್ತಾರೆ. ಈ ತರ ಸಾಕಷ್ಟು ರೀತಿಯಾದಂತಹ ಒಂದು ಸ್ಕಿನ್ ಪ್ರಾಬ್ಲಮ್ಗಳನ್ನ ನಾವು ಕೇಳ್ತಾನೆ ಇರ್ತೀವಿ. ಎಸ್ ಅಲ್ವಾ? ಬಟ್ ಆದ್ರೆ ಎಲ್ಲದಕ್ಕೂ ಕೂಡ ನಮ್ಮಲ್ಲಿ ಪ್ರಾಡಕ್ಟ್ ಸಿಗುವಂತದ್ದು ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಇದೆ ಅಂತ ಹೇಳ್ಬೋದು. ಎಸ್, ಹಾಗಾದ್ರೆ ಯಾವ ಸ್ಕಿನ್ನಿಗೆ ಯಾವ ಪ್ರಾಡಕ್ಟ್ ನಾವು ಕೊಡ್ಬೇಕಾಗಾದ್ರೆ ಅದನ್ನು ಕೂಡ ನೋಡ್ತಾ ಬರೋಣ. ಇನ್ ಕೆಲವರು ಹೇಳ್ಬೋದು, ಮೇಡಮ್ ನಾನು ಹೊರಗಡೆನೆ ಹೋಗಲ್ಲ, ನಾನು AC ಒಳಗಡೆ ಕುತ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ ಅಂತಂದ್ರೂ ಕೂಡ ಫಸ್ಟ್ ಆಫ್ ಆಲ್ ನೀವು ಫಸ್ಟ್ ಕೇರ್ ಮಾಡಬೇಕು ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಹೊರಗಡೆ ಆದ್ರೇನು ಒಳಗಡೆ ಆದ್ರೇನು AC ಕೆಳಗಡೆ ಕುತ್ಕೊಂಡು ವರ್ಕ್ ಮಾಡ್ತಾ ಇದ್ರೆ, ಲೈಟ್ ಕೆಳಗಡೆ ಕುತ್ಕೊಂಡು ವರ್ಕ್ ಮಾಡ್ತಾ ಇದ್ರೆ, ಅಥವಾ ಕ್ಯಾಮ್ರಾದಲ್ಲಿ ಆರ್ಟಿಸ್ಟ್ಗಳಾಗ್ಲಿ ವರ್ಕ್ ಮಾಡ್ತಾ ಇತ್ತು ಅಂದ್ರೆ ಕಂಪ್ಲೀಟ್ ಆಗಿ ಸ್ಕಿನ್ ಎಲ್ಲರೂ ಕೂಡ ಕೇರ್ ಮಾಡಲೇಬೇಕು. ಎಸ್, ಹಾಗಾದ್ರೆ ತುಂಬಾ ಜನಕ್ಕೆ ಒಂದು ಕಲ್ಪನೆ ಇದೆ, ಮೇಡಮ್ ನಾನು ಬಾಡಿಗೆ ಸೋಪನ್ನ ಯೂಸ್ ಮಾಡ್ತಾ ಇದ್ದೀನಿ, ಹಾಗಾದ್ರೆ ಫೇಸ್ಗೂ ಕೂಡ ಸೋಪನ್ನ ಯೂಸ್ ಮಾಡ್ಬೋದಾ, ಮಾಡಿದ್ರೆ ಏನಾಗುತ್ತೆ ಅದನ್ನು ಕೂಡ ಕ್ಲಾರಿಟಿ ತಗೊಳ್ಳೋಣ. ಹಾಗಾದ್ರೆ ನಾನು ನಿಮಗೆ ಒಂದು ಚಿಕ್ಕದಾಗಿ ಟಾಸ್ಕ್ ಅನ್ನ ಕೊಡ್ತೀನಿ. ಏನು ಅಂತೀರಾ? ಎಸ್. ನೀವೀಗ ಒಂದು ಬೆರಳಲ್ಲಿ ಜಸ್ಟ್ ಕೈಗೆ ಟಚ್ ಮಾಡಿ, ಸೌಂಡ್ ಬರುತ್ತಾ? ಇಲ್ಲ. 2 ಟಚ್ ಮಾಡಿ, ಸೌಂಡ್ ಬರುತ್ತಾ? ಜೋರಾಗಿ ಟಚ್ ಮಾಡ್ತಾ ಹೋಗಿ. 3 ಟಚ್ ಮಾಡ್ತಾ ಹೋಗಿ, 4 ಟಚ್ ಮಾಡಿ, 5 ಟಚ್ ಮಾಡಿ, ಆಗ ಸೌಂಡ್ ಬರುತ್ತೆ. ಎಸ್. ಅದೇ ರೀತಿಯಾಗಿ ಕೆನ್ನೆಗೆ ನೀವು ಟಚ್ ಮಾಡ್ತಾ ಹೋಗಿ, 1, 2, 3 ಫಿಂಗರ್ಸ್ 5 ಫಿಂಗರ್ಸ್ ಟಚ್ ಮಾಡ್ತಾ ಹೋಗಿ. ಬಟ್ ಸೌಂಡ್ ಬರಲ್ಲ. ಯಾಕೆಂದ್ರೆ ಪೆಟ್ಟಾಗುತ್ತೆ, ನೋವಾಗುತ್ತೆ. ಸ್ಕಿನ್ನು ತುಂಬಾ ಸಾಫ್ಟ್ ಆಗಿದೆ. ನಮ್ಮ ದೇಹದ ಸ್ಕಿನ್ಗಿಂತ ನಮ್ಮ ಫೇಸಿನ ಸ್ಕಿನ್ ತುಂಬಾನೇ ಸೂಕ್ಷ್ಮವಾಗಿರುತ್ತೆ. ಅಂತಹ ಸೂಕ್ಷ್ಮವಾಗಿರೋ ಪ್ರಾಡಕ್ಟ್ ನ ನೀವು ಸೋಪನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ? ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಎಸ್ ಅಲ್ವಾ? ಬಾಡಿಗೆ ಇರುವಂತಹ ಸೋಪನ್ನ ತಗೊಂಡು ಫೇಸಿಗೆ ಯೂಸ್ ಮಾಡಬೇಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ನಮ್ಮ ಸ್ಕಿನ್ ಯಾವ ಟೈಪ್ ಆಫ್ ಇದೆ ಆಲ್ರೆಡಿ ಗೊತ್ತಾಯ್ತು ನಮಗೆ. ಏನೆಲ್ಲ ಇಶ್ಯೂ ಕಂಡು ಬರುತ್ತೆ ಹೊರಗಡೆ ನಮ್ಮನೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನ, ಸ್ಕಿನ್ಗೆ ಸಂಬಂಧಪಟ್ಟಿರುವಂತಹ ನಮ್ಮ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿರುವಂತದ್ದು ನೋಡ್ತಾ ಬರ್ತಾ ಇರ್ತೀವಿ. ಆದ್ರೆ ಬಟ್ ಯಾವ್ದನ್ನ ಕೊಡಬೇಕು ಅಂತ ಹೇಳಿ ಜನಕ್ಕೆ ಗೊತ್ತಾಗ್ತಾ ಇರಲ್ಲ, ಗೊಂದಲಗಳಿರುತ್ತೆ. ಎಸ್. ಕಂಪ್ಲೀಟ್ ಆಗಿ ಬೇಸಿಕ್ ಆಗಿ ಕೀವರ್ಡ್ಸ್ ನ ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಸಾಕು, ನಮ್ಮ ಪ್ರಾಡಕ್ಟ್ ಆರಾಮಾಗಿ ನಾವು ಜನಗಳಿಗೆ ಕೊಡಬಹುದು. ಎಸ್. ಫಸ್ಟ್ ಆಫ್ ಆಲ್ ಯಾವ ಸ್ಕಿನ್ ಇದೆ ಫಸ್ಟ್ ಆಫ್ ಆಲ್ ಅದನ್ನ ನಾವು ನೋಡ್ತಾ ಬರೋಣ. ಮೇನ್ ಆಗಿ ಗೊತ್ತಿರುವಂತದ್ದು, ತುಂಬಾ ಜನಕ್ಕೆ ಗೊತ್ತಿರೋದು ಅಂತಂದ್ರೆ ನನ್ನಲ್ಲಿ ಆಯಿಲ್ ಸ್ಕಿನ್ ಇದೆ ಮ್ಯಾಮ್ ಅಂತ ಹೇಳ್ತಿರ್ತಾರೆ. ಡ್ರೈ ಸ್ಕಿನ್, ತುಂಬಾ ಡ್ರೈ ಅನಿಸ್ತಾ ಇದೆ ಅಂತ ಹೇಳ್ತಿರ್ತಾರೆ. ಇನ್ ಕೆಲವರು ಮೂಗಿನ ಭಾಗದಲ್ಲಿ ಮಾತ್ರ ಆಯಿಲ್ ಅನ್ಸುತ್ತೆ, ಇನ್ನೆಲ್ಲ ಡ್ರೈ ಅನ್ಸುತ್ತೆ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಇನ್ ಕೆಲವರು ನನ್ನಲ್ಲಿ ಏನು ಇಲ್ಲ, ನಂದು ನಾರ್ಮಲ್ ಆಗಿದೆ ಸ್ಕಿನ್ ಅಂತ ಕೂಡ ಹೇಳ್ತಿರ್ತಾರೆ. ಇನ್ನೊಂದಿಷ್ಟು ಜನಕ್ಕೂ ಕೂಡ ಕೆಲವು ರಿಲೇಟೆಡ್ ಆಗಿ ಬರ್ತಾ ಇರುತ್ತೆ ಇಶ್ಯೂ. ಏನೇ ಹೇಳಿದ್ರು ಕೂಡ 4 ಟೈಪ್ ಆಫ್ ಸ್ಕಿನ್ ನಾವು ನೋಡ್ಬೋದು. ಒಂದು ಆಯಿಲ್ ಸ್ಕಿನ್, ನಾರ್ಮಲ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಮತ್ತೆ ಡ್ರೈ ಸ್ಕಿನ್ ನಾವು ನೋಡ್ತಾ ಬರ್ತೀವಿ. ಎಸ್. ಹಾಗಾದ್ರೆ ಯಾವ ಸ್ಕಿನ್ನಿಗೆ ನಮ್ಮ ಶ್ಲೋಕ ಬೇಸ್ಡ್ ನಾವು ಶ್ಲೋಕದಲ್ಲಿ ಸಿಗುವಂತಹ ಪ್ರಾಡಕ್ಟ್ಸ್ ನಾವು ರೆಕಮೆಂಡ್ ಮಾಡಬಹುದು. ಹಾಗಾದ್ರೆ ಅದನ್ನ ಮಾಡೋದ್ರಿಂದ ನಮ್ಮ ಸ್ಕಿನ್ ಯಾವ ರೀತಿಯಾಗಿ ರಿಪೇರ್ ಮಾಡುತ್ತೆ. ಮೇನ್ ಆಗಿ ಫಸ್ಟ್ ನಾನು ನಿಮಗೆ ತಿಳಿತಾ ಇದ್ದೀನಿ, ತುಂಬಾ ಜನ ಹೋದಾಗ ತುಂಬಾ ಜನ ಕೇಳ್ತಾ ಇರ್ತಾರೆ, XYZ ಕಂಪನಿ ಪ್ರಾಡಕ್ಟ್ಸ್ ಯೂಸ್ ಮಾಡುವಾಗ ಯಾರಿಗೂ ಏನು ಪ್ರಶ್ನೆನೇ ಮಾಡೋದಿಲ್ಲ. ಬಟ್ ನನ್ನ ಪ್ರಾಡಕ್ಟ್ ಅನ್ನ ಕೊಡುವಾಗ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ.
ಎಸ್ ಅಲ್ವಾ? ಎಲ್ರಿಗೂ ಕೂಡ ಬಂದಿರುತ್ತಲ್ವಾ ಈ ಕ್ವಶನ್? ಎಸ್, ನಿಮ್ಮ ಈ ಪ್ರಾಡಕ್ಟ್ ಮೋದಿ ಕೇರ್ ಪ್ರಾಡಕ್ಟು ಸೇಫ್ ಆಗಿದೆನಾ ಅಥವಾ ನನಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇರ್ತಾರೆ. ಬಂದಿದೆ ಅಲ್ವಾ ಇದು? ಸೊ ನನಗೂ ಬಂದಿದೆ, ನಿಮಗೂ ಬಂದೇ ಇರುತ್ತೆ. ಸೊ ಆಗ ನಾ ಹೇಳಿದ್ದಿಷ್ಟೇ, ನನ್ನ ಕಂಪನಿಯಲ್ಲಿ ಸಿಗುವಂತಹ ಪ್ರಾಡಕ್ಟ್ ಶ್ಲೋಕ ವೇಸ್ಟ್ ಪ್ರಾಡಕ್ಟ್ಸು ಕಂಪ್ಲೀಟ್ ಆಗಿ ಸಸ್ಯ ಮೂಲದಿಂದ ಮಾಡಿರುವಂತಹ ಪ್ರಾಡಕ್ಟ್, ಫ್ರೂಟ್ಸ್, ವೆಜಿಟೇಬಲ್ಸ್, ಸೊ ಈ ತರ ಗಿಡಮೂಲಿಕೆಗಳಿಂದ ಮಾಡಿರುವಂತಹ ಪ್ರಾಡಕ್ಟ್ಸ್ ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ ಯಾವುದೇ ರೀತಿಯಂತಹ ಹ್ಯಾಶ್ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ಸೊ ನಿಮಗೆ ಅದ್ಭುತವಾಗಿ ರಿಸಲ್ಟ್ ಬಂದೇ ಬರುತ್ತೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾದ್ರೆ ಬನ್ನಿ ನೋಡೋಣ. ಸೊ ಯಾವ ಪ್ರಾಡಕ್ಟ್ ಯಾವ ಸ್ಕಿನ್ಗೆ ನಾವು ಕೊಡಬೇಕು, ನಮ್ಮಲ್ಲಿ ಫಸ್ಟ್ ಇಂದ ತಿಳ್ಕೊಳ್ತಾ ಹೋಗೋಣ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಹೇಳಿ ಸೊ ಡಿವೈಡ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಇದು ಎಲ್ರಿಗೂ ಅರ್ಥ ಆಗ್ಲಿ ಅಂತ ಅನ್ನೋ ಕಾರಣದಿಂದ. ಸೊ ಪ್ರತಿಯೊಂದು ವಿಡಿಯೋಗಳನ್ನ ನೀವು ನೋಡ್ತಾ ಬನ್ನಿ. ಹಾಗೇನೆ ಏನೇ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ನನಗೆ ಒಂದು ಮೆಸೇಜ್ ಅಲ್ಲಿ ನನಗೆ ಕಳಿಸ್ಕೊಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಪಾರ್ಟ್ 1 ನೀವು ನೆಕ್ಸ್ಟ್ ಕಾಯ್ತಾ ಇರಿ.